ಇನ್ನು ಮೊನ್ನೆ ಸಚಿವ ಭೈರತಿ ಸುರೇಶ್ ನಡೆಸಿದಂಥ ಒಂದು ರಿಯಾಲಿಟಿ ಚೆಕ್ ನಿಮಗೆ ಗೊತ್ತೇ ಇದೆ. ಎಲ್ಲವೂ ಕೂಡ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಮಾಸ್ಕ್ ಅನ್ನ ಧರಿಸಿ ಹೋಗಿದ್ದಂಥ ಭೈರತಿ ಸುರೇಶ್ ಅವರಿಗೆ ಸಾಮಾನ್ಯ ವ್ಯಕ್ತಿ ಅಂತ ಹೇಳಿ ಚಿಲ್ಲರೆ ಇಲ್ಲ ಅಂತಂದ್ರೆ ಟಿಕೆಟ್ ಕೊಡಕ್ಕಾಗಲ್ಲ, ಬಸ್ನಿಂದ ಇಳಿ ಅಂತ ಹೇಳಿದಂಥ ವ್ಯಕ್ತಿ ಅಂದ್ರೆ ಡ್ರೈವರ್ ಕಮ್ ಕಂಡಕ್ಟರ್ ಈಗ ಸಸ್ಪೆಂಡ್ ಆಗಿದ್ದಾರೆ. ₹6 ಚಿಲ್ಲರೆಯನ್ನ ಕೇಳಿದ್ದಾರೆ. ಚಿಲ್ಲರೆ ಇಲ್ಲದೆ ಇದ್ರೆ ಕೆಳಕಿಳಿರಿ ಅಂತ ಹೇಳಿದ್ದಾರೆ. ಈಗ ಈತನ ಅಮಾನತ್ತಾಗಿದೆ. ರಾಮಕೃಷ್ಣ ಅಮಾನತ್ತಾಗಿರುವಂತಹ ಡ್ರೈವರ್ ಕಮ್ ಕಂಡಕ್ಟರ್. ಜುಲೈ 11ರ ರಾತ್ರಿ ಬಸ್ನಲ್ಲಿ ಸಚಿವ ಭೈರತಿ ಸುರೇಶ್ ಪ್ರಯಾಣ ಮಾಡಿದ್ರು. ಹೆಬ್ಬಾಳದಿಂದ ಭೂಪಸಂದ್ರದ ಬಸ್ನಲ್ಲಿ ಅವರು ಪ್ರಯಾಣಿಸಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ₹6 ಚಿಲ್ಲರೆ ಇಲ್ಲ ಅಂತಂದ್ರೆ ಕೆಳಕಿಳಿರಿ ಅಂತ ಹೇಳಿದ್ದ ಈ ಒಂದು ಚಾಲಕ. ಈಗ ಈತನನ್ನ ಸಸ್ಪೆಂಡ್ ಮಾಡಲಾಗಿದೆ. ರಿಯಾಲಿಟಿ ಚೆಕ್ ಮಾಡುವಂಥದ್ದು, ತಮ್ಮ ಐಡೆಂಟಿಟಿಯನ್ನ ಬಿಟ್ಕೊಡದೆ ಅದೆಲ್ಲವೂ ಕೂಡ ಓಕೆ, ಬಟ್ ಚಿಲ್ಲರೆ ಇಲ್ಲ ಅಂತ ಇಳಿ ಅಂತ ಹೇಳುವಂಥದ್ದು ತಪ್ಪೆ. ಆದರೆ ಈ ಚಿಕ್ಕ ವಿಷಯಕ್ಕೆ ಸಸ್ಪೆನ್ಷನ್ ಅನ್ನುವಂಥ ದೊಡ್ಡ ಅಸ್ತ್ರನ. ಯಾಕೆ ಅಂತಂದರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಅಥವಾ ಗೊತ್ತಿಲ್ಲ, ಸಾರಿಗೆ ಇಲಾಖೆಯಲ್ಲೂ ಕೂಡ ಹೆಗ್ಗಣಗಳಿದ್ದಾವೆ, ತೋಡ್ತಾ ಇದ್ದಾವೆ. ಸರ್ಕಾರದ ಖಜಾನೆಯನ್ನು ತೋಡಿ ನುಂಗಿ ನೀರು ಕುಡಿತಾ ಇದ್ದಾರೆ. ಅಂಥವರ ವಿರುದ್ಧ ಬಳಕೆ ಆಗದಿರುವಂಥ ಈ ಒಂದು ಅಸ್ತ್ರ ಕಾಮನ್ ಕಂಡಕ್ಟರ್ ಮೇಲೆ ಯಾಕೆ? ತಪ್ಪು ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಆದರೆ ಈ ತಪ್ಪಿಗೆ ಇಂಥ ದೊಡ್ಡ ಶಿಕ್ಷೆ ಅನ್ನುವಂಥದ್ದು ಸಾರ್ವಜನಿಕರು ಕೇಳ್ತಾ ಇರುವಂಥ ಒಂದು ಪ್ರಶ್ನೆ. ಈಗ ಬಸ್ನಲ್ಲೇ ಸರಿಯಾದ ಚಿಲ್ಲರೆ ಕೊಟ್ಟು ಸಹಕರಿಸಿ ಎನ್ನುವಂಥ ಒಂದು ಸ್ಟಿಕ್ಕರ್ ಅಂಟಿಸಿರ್ತಾರೆ. ಐ ಥಿಂಕ್ ಎಲ್ಲರೂ ಕೂಡ ನೋಡಿರ್ತೀವಿ. BMTC ಬಸ್ನಲ್ಲಿ ಪ್ರಯಾಣ ಮಾಡೋರು ಖಂಡಿತವಾಗ್ಲೂ ಇದನ್ನು ನೋಡ್ತಾರೆ. ಸಾರ್ವಜನಿಕರು ದಯವಿಟ್ಟು ಸರಿಯಾದಂಥ ಚಿಲ್ಲರೆ ಕೊಟ್ಟು ಸಹಕರಿಸಿ ಅಂತ. ಅದನ್ನೇ ಚಿಲ್ಲರೆ ಕೇಳಿದ್ದಾರೆ ಕಂಡಕ್ಟರ್. ಚಿಲ್ಲರೆ ಇಲ್ಲ ಅಂತಂದರೆ ನನ್ನ ಹತ್ರನೂ ಚಿಲ್ಲರೆ ಇಲ್ಲ, ಇಳಿರಿ ಅಂತ ಹೇಳಿರಬಹುದು. ಇದಾದ ಮೇಲೆ ಈ ಚಿಲ್ಲರೆ ವಿಷಯಕ್ಕೆ, ಅಂದರೆ ಚಿಲ್ಲರೆ ಕೊಟ್ಟು ತಗೊಳ್ಳುವಂಥ ವಿಷಯಕ್ಕೆ ಬಸ್ನಿಂದ ಕೆಳಕಿಳಿರಿ ಅಂತ ಹೇಳಿದ್ದು ಕೂಡ ತಪ್ಪೆ. ಆದರೆ ಆ ವಿಷಯಕ್ಕೆ ಇಂಥ ದೊಡ್ಡ ಅಸ್ತ್ರ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ. ಯಾಕಂದರೆ ಎಂತೆಂಥ ದೊಡ್ಡ ದೊಡ್ಡ ಪ್ರಕರಣಗಳಿದ್ದಾವೆ, ಎಂತೆಂಥ ದೊಡ್ಡ ದೊಡ್ಡ ಸರ್ಕಾರದಲ್ಲೇ ಕುಳಗಳಿದ್ದಾರೆ ಅಧಿಕಾರಿಗಳು. ಅವರು ಲೂಟಿ ಮಾಡುವಂಥದ್ದು ಲಕ್ಷಗಳಲ್ಲಿ, ಕೋಟಿಗಳಲ್ಲಿ. ಇನ್ನೂ ಕೂಡ ಗಟ್ಟಿಯಾಗಿ ಸೀಟ್ಗೆ ಅಂಟ್ಕೊಂಡು ಫೆವಿಕಾಲ್ ಹಾಕೊಂಡು ಕೂತ್ಕೊಂಡು ಇನ್ನೂ ತಿಂತಾ ಇದ್ದಾರೆ, ನಾಳೆನೂ ತಿಂತಾರೆ. ಅಂಥವರ ಮೇಲೆ ಬಳಕೆ ಆಗದಿರುವಂಥ ಸಸ್ಪೆನ್ಷನ್ ಅಸ್ತ್ರ ಸಾಮಾನ್ಯ ಕಂಡಕ್ಟರ್ಗೆ, ಡ್ರೈವರ್ ಮೇಲೆ ಈ ರೀತಿಯಾದಂಥ ಅಸ್ತ್ರ ಯಾಕೆ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ. ನೋಡೋಣ, ದೊಡ್ಡ ಮನಸ್ಸು ಮಾಡಿ ಇದನ್ನು ವಾಪಸ್ ತೆಗೆದುಕೊಳ್ತಾರಾ, ಅವರು ತಪ್ಪು ಅರಿವಾಗಿ ಕಂಡಕ್ಟರ್ ಕ್ಷಮೆಯಾಚಿಸ್ತಾರಾ? ಕಾದು ನೋಡಬೇಕು. ಈ ಪ್ರಕರಣ ಯಾವ ಹಂತಕ್ಕೆ ಹೋಗುತ್ತೆ, ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.